ಚುನಾಯಿತ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿ ಇಲ್ಲದ ಕಾರಣ ಭೂ ಮಾಫಿಯಾದವರು ಅಧಿಕಾರಿಗಳ ಮೂಲಕ ಗ್ರಾಮ ಠಾಣಾ ಜಾಗವನ್ನು ಕಬಳಿಸಲು ರಾತ್ರೋರಾತ್ರಿ ಜೆಸಿಬಿ ಮೂಲಕ ಸ್ವಚ್ಛತೆ ಮಾಡಲು ಹೊರಟಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ರತ್ನಾಕರ್ ಹೊನಗೋಡ್ ಆರೋಪ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಲಂದೂರು ಗ್ರಾಮದಲ್ಲಿನ ಗ್ರಾಮ ಠಾಣಾ ಜಾಗವನ್ನು ಕಬಳಿಸಲು ಹೊರಟಿರುವುದನ್ನು ವಿರೋಧಿಸಿ ಮಾತನಾಡಿದ ಅವರು, ಈ ವಿಷಯವನ್ನು ಕಾರ್ಯನಿರ್ವಹಣಾ ಅಧಿಕಾರಿಗೆ ಮಾಹಿತಿ ನೀಡಿದ್ದರೂ ಸಹ ಕಾರ್ಯನಿರ್ವಹಣಾ ಅಧಿಕಾರಿಯಾಗಲಿ ಅಥವಾ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಸಹ ಸ್ಥಳ ಪರಿಶೀಲನೆ ನಡೆಸುವ ಕೆಲಸ ಮಾಡಿಲ್ಲ. ಈ ವಿಷಯ ಮಾಧ್ಯಮದಲ್ಲಿ ಪ್ರಕಟವಾಗಿದ್ದರೂ ಸಹ ತಾಲೂಕಿನ ಶಾಸಕರು ಸಹ ಇತ್ತ ಗಮನ ಹರಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಇದರ ಹಿಂದೆ ಶಾಸಕರ ಆಪ್ತರು ಇರಬಹುದು ಎಂಬ ಅನುಮಾನ ಬರುತ್ತಿದೆ. ಅಲ್ಲದೆ ಈ ಪ್ರಕರಣ ಬೇರೆ ಸ್ವರೂಪ ಪಡೆದುಕೊಳ್ಳುವುದಕ್ಕಿಂತ ಮೊದಲು ಪೊಲೀಸ್ ಇಲಾಖೆ ಇದರ ಹಿಂದೆ ಯಾರು ಇದ್ದಾರೆ ಎಂದು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಶಾಸಕರು ಇಷ್ಟೆಲ್ಲ ಆದರೂ ಸಹ ಮೌನಕ್ಕೆ ಶರಣ ಎಲ್ಲ ಒಂದು ಕಡೆ ಈ ರೀತಿ ಇವರ ಮೌನಕ್ಕೆ ಶರಣ ಇದು ನೋಡಿದ್ರೆ, ಯಾಕೆಂದರೆ ಇದರಲ್ಲಿ ಭಾಗಿಯಾದ ನಮಗೆ ಇನ್ಫಾರ್ಮೇಷನ್ನು ಲೆಫ್ಟ್ ಟು ರೈಟ್ ಇದೆ. ಶಾಸಕರ ಲೆಫ್ಟ್ ಟು ರೈಟ್ ಇದ್ದಾರೆ, ಸಮರ್ಥನೆ ಮಾಡ್ತಿದ್ದಾರೆ ಇದ್ದಂತೆ. ಹೀಗೆ 90% ಮಾಹಿತಿ ಮದ್ದೂರು ಗ್ರಾಮದಲ್ಲಿ ನಮ್ಮ ಅನಂತಪುರ ಪಂಚಾಯಿತಿಗೆ ಸೇರಿದ ಜಾಗ ಸರ್ವೆ ನಂಬರ್ 148ರಲ್ಲಿ 11 ಎಕರೆ 17 ಗುಂಟೆ ಜಾಗ ಇತ್ತು. ಅದು ಸುಮಾರು ಈಗ ನಾನೀಗ 47 ವರ್ಷ, ಈಗ ನಾನು 5 ವರ್ಷದಿಂದ ಅಲ್ಲಿ ಓಡಾಡಿದ್ದೆ. ಆ ರೋಡಲ್ಲಿ ನಮ್ಮ ಊರು ಹೌದು, ಅಲ್ಲೇ ಓಡಾಡೋ ಊರ. ನಾನು 40 ವರ್ಷದಿಂದ ನೋಡಿದ್ರೆ ಆ ಜಾಗ ಯಾವತ್ತೂ ಯಾರೂ ಸಾಗುವಳಿ ಮಾಡಿಲ್ಲ. ಆದರೆ ಆ ಜಾಗದಲ್ಲಿ 11 ಎಕರೆ 17 ಗುಂಟೆ ಒಳಗೆ ಅಲ್ಲಿ ಒಬ್ಬರು ಮಾತ್ರ ಆ ಕಡೆ ಕೆಳಗಡೆ ಗೌಡ್ರು, ಯಾರು ಟೀಕಪ್ ಗೌಡ್ರು ಅನ್ನೋದು, ಮತ್ತು ಆ ಸರ್ವೆ ನಂಬರ್ ಸ್ವಲ್ಪ ಬೇರೆ ಸ್ವಲ್ಪ ಎಲ್ಲ ಸಾಗುವಳಿ ಮಾಡಿದ್ರು ಭಾಳ ವರ್ಷ ಹಿಂದೆ. ಆದರೆ ಇದು ಸುಮಾರು ಒಂದು 7-8 ಎಕರೆ ಹಾಗೆ ಉಳಿತಾರೆ ಖಾಲಿ ಜಾಗ. ಅದು ಊರಿಗೆ ಆಗಿ ಇಟ್ಟಿದ್ರು. ಮತ್ತು ಒಂದಿಷ್ಟು ಅಲ್ಲಿ ಮಲಂದೂರಿನ ಭಾಗದ ಒಂದಿಷ್ಟು ಜನ ಲಿಂಗಾಯತರು ಸಮಾಜದರು ಒಂದಿಷ್ಟು ಒಂದು ಅರ್ಧ ಎಕರೆ 1 ಎಕರೆ ಒಳಗೆ ಅವ್ರು ಸ್ಮಶಾನ ಬೇಕು ಅಂತ ಹಿಡಿದಿದ್ರು. ಹಲವಾರು ಬಾರಿ ನಮಗೆ ಗೊತ್ತಿದ್ದಂಗೆ ಒಂದು 2-3 ಬಾರಿ ಏನೋ ಅಲ್ಲಿ ಲೋಕಲ್ನವರು ಸ್ವಲ್ಪ ಬೇಕು ಅಂತೇಳಿ ಜಾಗ ಬೇಕು, ಸೈಟ್ ಇಲ್ಲ ಅಂತ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿನ ಮಲಂದೂರವರು ಹಾಗೆ ಒಬ್ಬೊಬ್ಬರಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ಅದನ್ನು ಕಾಪಾಡಿಕೊಂಡು ಬಂದಿದ್ರು. ಬಿಡೋಕ್ಕಾಗಲ್ಲ ಅಂತೇಳಿ ಒಂದ್ಸರಿ 2000 ಇಸ್ವಿಲ್ಲ 2004ರಲ್ಲಿ ಒಂದ್ಸರಿ ಬೇರೆ ಯಾರೋ ಹೋದಾಗ ಅಲ್ಲಿ ಪಂಚಾಯತಿಗೆ ಏನೋ ಬೇಕು ಅಂತ ಹೋದಾಗ ಯಾವುದೋ ಸರ್ಕಾರಿ ಕಚೇರಿಗಳಿಗೆ ಅಲ್ಲಿ ಲಿಂಗಾಯತ್ಸು ನಮ್ಮೆಲ್ಲ ಸ್ಮಶಾನ ಇದೆ, ನಮಗೆ ಫಸ್ಟ್ ಮಂಜೂರು ಮಾಡಿಕೊಟ್ಟು ಆಮೇಲೆ ನೀವು ಊರಿರೋ ಸರ್ಕಾರಿ ಕಚೇರಿ ತಗೊಳ್ರಿ ಅಂತಲೂ ಒಂದ್ಸರಿ ಅದು ಸಣ್ಣ ಪುಟ್ಟ ಆಗಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಹೋದ ಬಾರಿ ಏನು ಮಾಡಿದ್ರು ಅಂದರೆ ನಮ್ಮ ಈಗ ಏನು ಇದ್ದಾರೆ ಇವರೆಲ್ಲ 2 ಸರಿ ಆದಂಥವ್ರು ಇದ್ದಾರೆ, 3 ಬಾರಿ ಪಂಚಾಯತ್ ಗೆದ್ದಂಥವ್ರು ಇದ್ದಾರೆ. ಮತ್ತು ಇವರಂತೂ ಅದೇ ಕ್ಷೇತ್ರದವರು, ಮೋನವರು ಅದೇ ಕ್ಷೇತ್ರದಲ್ಲಿ ಮನೆ ಗೆದ್ದಾರೆ. ಆ ಗೆದ್ದಂಥ ಸಂದರ್ಭದಲ್ಲಿ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಿ ಒಂದಿಷ್ಟು ಈ ನಮ್ಮ ಅನಂತಪುರ ಪಂಚಾಯತಿಯಲ್ಲಿ ಸುಮಾರು ಒಂದು 250-300 ಕುಟುಂಬಗಳು ನಿವೇಶನ ರಹಿತ ಕುಟುಂಬಗಳು ಇದ್ದಾವೆ. ಭಾಳ ವರ್ಷದಿಂದ ಇಲ್ಲೇ ವಾಸ ಇದ್ದಾರೆ ಪಾಪ ಅವರು. ಆ ಥರದಲ್ಲಿ ಎಲ್ಲರೂ ಹುಡುಕಿ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಹೇಳಿ ಚರ್ಚೆ ಮಾಡಿದಾಗ ಇವರೆಲ್ಲರೂ ಹೋಗಿ ಸರ್ವೆ ಮಾಡಿಸಿಕೊಂಡಾಗ ಅಲ್ಲಿ ಮಲಂದೂರಲ್ಲಿ 11 ಎಕರೆ 17 ಗುಂಟೆ ಗ್ರಾಮ ಠಾಣಾ ಇದೆ. ಅದರಲ್ಲಿ ಸ್ವಲ್ಪ ಎಲ್ಲ ಒತ್ತುವರಿ ಆಗಿ ಒಂದು 7-8 ಎಕರೆ ಇರ್ಬೋದೇನೋ ಸರಿ ಸರ್ವೆ ಮಾಡಿಸಿ ಆ ಥರ ನಿವೇಶನ ಮಾಡ್ಬೋದು ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಿಗ್ತದೆ ಗ್ರಾಮ ಠಾಣಾ ಅಂತ. ಅದು ಮುಂಚೆ ಇವ್ರು ಏನು ಮಾಡಿದ್ರು ಸರ್ವೆ ನಂಬರ್ ಅಂತ ಹೋದ್ರು, ಸರ್ವೆ ಮಾಡಿದಾಗ ಗ್ರಾಮ ಠಾಣಾ ಅಂತ ಅಲ್ಲಿ ಗೊತ್ತಾಯಿತು. ಅಲ್ಲಿ ಗ್ರಾಮ ಠಾಣಾನ ಇವರು CO ಅವರಿಗೆ ಮತ್ತು EO ಅವರಿಗೆ ಒಂದು ರೆಸರ್ವೇಷನ್ ಮಾಡಿ ಕಳಿಸಿದ್ದಾರೆ. ಅದಾಗಿತ್ತು. ತದನಂತರ ಈಗ 2026ರಲ್ಲಿ ಅವರ ಅವಧಿ ಮುಗಿತು, ಸುಮ್ಮನೆ ಇತ್ತು. ಆದರೆ ಇದ್ರ ಮಧ್ಯೆ ಏನಾಯಿತು ಅಂದರೆ ಒಂದಿಷ್ಟು ಜನ ಈ ಭೂ ಮಾಫಿಯಾದವರು ಈ ಬಾಡಿ ಇಲ್ಲಲ್ಲ, ಈ ಪಂಚಾಯತಿಯಲ್ಲಿ ಬಾಡಿ ಇಲ್ಲಲ್ಲ, ಈ ಅಧಿಕಾರಿಗಳದ್ದೇ ಅಧಿಕಾರ ಇರೋದ್ರಿಂದ ಏನೋ ಒಂದು ಕಡೆ ಈ ಸಂದರ್ಭದಲ್ಲಿ ಅದನ್ನು ಆ ಭೂಮಿ ಕಬಳಿಸ್ಬೋದು ಅಂತ ಉದ್ಧಾರ ಮಾಡಿ ಅದನ್ನು ಯಾರದೋ ಮುಖಾಂತರ ಹೊಡೆಯೋಕ್ಕಂತ ನೋಡಿ. ಅದು ಎಷ್ಟು ಬೆಲೆ ಬಾಳಂಥದ್ದು ಇದು ಸುಮಾರು 25ರಿಂದ ಇವತ್ತಿನ ವ್ಯಾಲ್ಯೂಯೇಷನ್ 25-30 ಕೋಟಿ ರೂಪಾಯಿ ಅದು ವ್ಯಾಲ್ಯೂಯೇಷನ್ ಜಾಗ. ಶಿಕಾರಿಪುರ ಅನಂತಪುರ ಹೈವೇ ಪಕ್ಕದಲ್ಲಿ ಅಟ್ಯಾಚ್. ಈ ರೀತಿಯ ಭೂ ಮಾಫಿಯಾದವರು ಬಂದು ರಾತ್ರಿ ಅದನ್ನು JCBಯಲ್ಲೆಲ್ಲ ಕ್ಲೀನ್ ಮಾಡಿ ಈಗಾಗಲೇ ತಾವು ನೋಡಿದ್ರಿ, ನಾವು ಮಾಡಿದ್ವಿ. ತದನಂತರ ಅಲ್ಲಿ ಊರಿನ ಲೋಕಲ್ನರೆಲ್ಲ ನಮ್ಮ ರವಿಗೌಡರು ಅವರು ಎಲ್ಲರೂ ಹೋಗಿ ಒಂದ್ಸರಿ ನಿಲ್ಲಿಸಿದ್ರೆ ಈ ಮಾಹಿತಿ ಬಂದಾಗ ಹೇಳಿದಾಗ ಹೋಗಿ ನಿಲ್ಲಿಸಿದ್ರು. ಆದರೆ ಹಗಲು ನಿಲ್ಲಿಸಿದ್ರು, ಅವ್ರು ರಾತ್ರಿ ಮಾಡಿ ಕೆಲಸ.
ಇದೆಲ್ಲದೂ ವಸ್ತು ಕ್ಲೀನ್ ಆಯ್ತು ಅಂದಮೇಲೆ ಹೋದ್ವು. ಅದನ್ನು ಇತ್ತು ಪ್ರೋಸೆಸ್ ಎಲ್ಲ ಅವತ್ತು ನಿಲ್ಲಿಸಿ ಇಡುವ ಅವ್ರು ಹೋದರು. ಅಡ್ಮಿನಿಸ್ಟ್ರೇಟ್ರಿಗೆ ನಾವು ಸುಪ್ರಕಾಶ್ ಅವ್ರಿಗೆ ಹೇಳಿದ್ವು, ಅವ್ರು ಬಂದರು. ಅವ್ರು ಬಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಅವ್ರ ಮೇಲೆ ಯಾರು ಒತ್ತುವರಿ ಮಾಡ್ಯಾರ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ನಾವೇನು ಮಾಡಿದ್ವಿ ಅಂದರೆ ಮೊನ್ನೆ ನಾವೆಲ್ಲ ಬಂದು ಊರನ್ನೆಲ್ಲ ಸ್ಟೇಷನ್ನಲ್ಲಿ ಅವ್ರ ಹೆಣ್ಮಕ್ಳು ಇದ್ದಾರೆ, ಅವ್ರ ಮೇಲೆ ಮಾಡ್ಬಾರ್ದು. ಪಾಪ ಯಾರೋ ಗುಂಪಾಪಿ ಪಾಪ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅದು ಯಾರಿದ್ರು ಹಿಂದೆ ಇದ್ದಾರೆ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದ್ವಿ. ಆದರೆ ಈಗ ಇತ್ತೀಚಿನ ತದನಂತರ ಅವ್ರು ಅಲ್ಲಿಗೆ ಸುಮ್ಮನೆ ಆದರು, ಆಯ್ತಾಗಿರೋ ನೀವು ತನಿಖೆ ಮಾಡಿ. ನಾವು ಅವತ್ತು ಏನು ಮಾಡಿದ್ವಿ ಅಂದರೆ ಅಲ್ಲೇ ಸ್ಪಾಟಲ್ಲಿ ಅವ್ರಿಗೆ ಮಾತಾಡಿದ್ವಿ. ಅವ್ರು ಏನಂದ್ರೆ ಇಲ್ಲ ಇವತ್ತೇ ಮಧ್ಯಾಹ್ನ ಹೋಗಿ ಅದು ಸ್ಪಾಟ್ ಮಾಡಿ ಬೋರ್ಡ್ ಹಾಕ್ತಿದೆ. ಆದರೆ ಇಲ್ಲಿವರೆಗೂ ಅವರು ಬಂದಿಲ್ಲ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಮೇತ ಅಲ್ಲಿ ಹೋಗಿ ನೋಡಿಲ್ಲ. ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಸಹ ಇಲ್ಲಿಯವರೆಗೂ ಹೋಗಿ ನೋಡದೇ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಪ್ರಭಾವಿಗಳ ಜೊತೆಗೆ ಈ ತಾಲೂಕಿನ ಶಾಸಕರ ಗಮನಕ್ಕಂತೂ ಹೋಗಿದೆ. ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಾದಲ್ಲೆಲ್ಲ ಬಂದಿದೆ. ಆದರೆ ಶಾಸಕರು ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಕಳಿಸ್ಬೇಕಲ್ಲ, ಹೋಗಿ ನೋಡ್ರಿ ಏನಾಗಿದೆ. ಅದನ್ನು ಬಿಟ್ಟು ಇವರ ಹೆಣ್ಮಕ್ಳ ಹತ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ? ಹೋಮ್ವರ್ಕ್ ಮಾಡಿಸಿದ್ದಾರೆ, ಚೆನ್ನಾಗೂ ಮಾಡಿಸಿಲ್ಲ ಹೋಮ್ವರ್ಕ್, ಇಲ್ಲ ಅರ್ಜೆಂಟ್ ಆಗ್ಬಿಡ್ತೇನೆ ಅವರಿಗೆ. ಆದರೆ ಆ ಹೆಣ್ಮಕ್ಳು ಪಾಪ ಅಮಾಯಕ. ಅವರಿಗೆ ನಾವು ಯಾವತ್ತೂ ಆ ಹೆಣ್ಮಕ್ಳು ಹೊಡೆದಿರೋ ಜಾಗ ಬೇಕು ಅಂತ ಹೋಗಿಲ್ಲ. ಇಷ್ಟು ವರ್ಷ ಆ ಎಮ್ಮ ಒಂದು ಅರ್ಧ ಎಕರೆ ಶುಂಠಿ ಹಾಕಿ ಕೊಟ್ಟಿತ್ತು ಅಂತ ಅಲ್ಲೇ ಲೋಕಲ್ನ ಹೇಳ್ತಾರೆ. ಒಂದಿಷ್ಟು ಮನೆ ಜಾಗ, 1 ಎಕರೆ ಜಾಗ ಇದೆ ಅಂತಂದರೆ ಇಲ್ಲಿಯವರೆಗೂ ಯಾರು ಹೋಗಿದ್ರು? ಅವರು ಹೋಗಿಲ್ಲ, ಊರವರು ಹೋಗಿಲ್ಲ, ಪಂಚಾಯತರು ಸಮೇತ ಆ ಎಮ್ಮನ್ನ 1-1.5 ಎಕರೆ ಜಾಗ ಇರೋದನ್ನ ಅದು ಯಾವ ಕಾರಣಕ್ಕೂ ಹೋಗಿಲ್ಲ. ಆದರೆ ಈ ಎಮ್ಮ ಅವ್ರ ಜೊತೆ ಸೇರ್ಕಿಂದು ಆ ಪಂಚಾಯತಿ ಜಾಗ ಮಾರಾಟಕ್ಕೆ ಹೋಗೋದಲ್ಲ, ಮಾರಾಟಕ್ಕೆ ಹೊರಟುಕೊಳ್ಳೇನೆ ನಾವು ಹೆಣ್ಮಕ್ಳು ಅಂತೇಳಿ ಅವ್ರು ಏನು ಬೇಕಾದ್ರೂ ಮಾಡಿದ್ರೆ ಅದಕ್ಕೋಸ್ಕರ ಊರಲ್ಲೆಲ್ಲ ಅಬ್ಜೆಕ್ಷನ್ ಮಾಡಿ ನಿಲ್ಲಿಸಿದ್ರು. ಆದರೆ ಆ ಹೆಣ್ಮಕ್ಳ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ಎಲ್ಲರೂ ಮಾಡಿದ್ದಾರೆ, ಅದಕ್ಕೆ ನಾವು ಮಾಡಿದ್ವು, ಇದನ್ನು ನಮ್ಮದೇ ಇದು ನಾವು ಜೋಳ ಹಾಕಿದ್ವು, ಶುಂಠಿ ಹಾಕಿದ್ವು ಅಂತ. ನಾನು ನೋಡ್ತೀನಿ 40 ವರ್ಷ ಆಗಿದೆ, ಶುಂಠಿನೂ ಹಾಕಿಲ್ಲ, ಜೋಳನೂ ಹಾಕಿಲ್ಲ. ಅವ್ರ ಮನೆ ಹತ್ರ ಕೆಳಗಡೆ ಅರ್ಧ ಎಕರೆ, 1/4 ಎಕರೆ, 1.5 ಎಕರೆ ಇರ್ಬೋದೇ ಇಲ್ಲ, ಗೊತ್ತಿಲ್ಲ. ಅಷ್ಟು ಅವ್ರು ಯಾವಾಗಲೂ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿರಲ್ಲ. ಆದರೆ ಆ ಹೆಣ್ಮಕ್ಳ ಮುಖಾಂತರ ಇವರು ಸ್ಟೇಟ್ಮೆಂಟ್ ಕೊಡ್ತಂತೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇವರಿಗೆ ಈ ಟೀಮ್ ಇದೆಯಲ್ಲ, ಈ ಟೀಮು ಹಣಕ್ಕಾಗಿ ಮತ್ತು ಈ ವಿಷಯ ಮರೆಮಾಚಕ್ಕಾಗಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡೋ ಅಂಥ ಟೀಮು. ಈ ಮುಂದಿನ ದಿನಗಳಲ್ಲಿ ಆ ಹೆಣ್ಮಕ್ಳಿಗೆ ಏನು ಬೇಕಾದರೂ ಆಗ್ಬೋದು, ಅದಕ್ಕೆ ಕಾರಣ ಅವರೇ ಆಗ್ಬೋದು. ಯಾಕಂದರೆ ಈ ವಿಷಯ ಮರೆಮಾಚಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಆ ಕಾರಣಕ್ಕಾಗಿ ನಾನು ಹೇಳೋದೇನು ಅಂದರೆ ಪೊಲೀಸ್ ಇಲಾಖೆ, ಇವತ್ತು ಬೆಳಿಗ್ಗೆ ಸಬ್ ಇನ್ಸ್ಪೆಕ್ಟರ್ ಮಾತಾಡಿದ್ದೆ, ಪೊಲೀಸ್ ಇಲಾಖೆಗೆ ಅದು ಬ್ಯಾಕ್ಗ್ರೌಂಡ್ ಫೋನ್ ಕಾಲ್ ರೆಕಾರ್ಡ್ ತೆಗಿಸಿ ನೋಡಿ, ಆ ಎಮ್ಮಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತೇಳಿ ನೋಡಿ, ಆಮೇಲೆ ಇದ್ರ ಹಿಂದೆ ಯಾರಿದ್ದಾರೆ ಅವ್ರ ಫೋನ್ ಕಾಲ್ ತಾಲೂಕಿನ ಅಧಿಕಾರಿಗಳಿಗೆ, ಅಡ್ಮಿನಿಸ್ಟ್ರೇಟ್ರು, ಈ ಎಮ್ಮ ಇಷ್ಟೂ ಜನರ ಫೋನ್ ಕಾಲ್ ರೆಕಾರ್ಡ್ ತೆಗೆದು ನೋಡಿದ್ರೆ ಇದ್ರದ್ದು 100% ಬರುತ್ತೆ. ಇಷ್ಟು ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಯಾವುದು? ಒಂದು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಇಒ ಮತ್ತು ಅಡ್ಮಿನಿಸ್ಟ್ರೇಟ್ರು, CO. ಇನ್ನೊಂದು ಪೊಲೀಸ್ ಇಲಾಖೆ. ಯಾಕೆಂದರೆ ಈ ಪ್ರಕರಣ ತಿರುಪಡಿಸಕ್ಕೆ ನೋಡ್ತಾ ಇದ್ದಾರೆ, ಇದ್ರ ಮರೆಮಾಚಕ್ಕೆ. ಯಾಕೆಂದರೆ ಇದು ಪಬ್ಲಿಸಿಟಿ ಆಯಿತು, ಏನೋ ಒಂದು ಕಡೆ ನಾವು ಆ ಜಾಗ ಹೊಡಿಬಹುದು, ಮತ್ತು ಆ ಜಾಗದ ಜೊತೆಗೆ ಈಗ ಸಾರ್ವಜನಿಕರು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಏನೋ ಅನ್ನೋದು, ಅದನ್ನು ಮರೆಮಾಚಕ್ಕಾಗಿ ನೋಡ್ತಾ ಇದ್ದಾರೆ. ಅದನ್ನು ಅಧಿಕಾರಿಗಳು ಬಿಡಬಾರ್ದು. ಮತ್ತು ಪೊಲೀಸ್ ಇಲಾಖೆ ಆ ಎಮ್ಮನ್ನು ಕರೆಸಿ ತನಿಖೆ ಮಾಡಬೇಕು, ಮತ್ತು ಆ ಫೋನ್ಗಳನ್ನ ರೆಕಾರ್ಡ್ ಕಾಲ್ನ ತೆಗೆದು ನೋಡಬೇಕು ಅಂತ ನಾವು ಈ ಮೂಲಕ ಹೇಳ್ತೀವಿ. ಇನ್ನೊಂದು, ಈ ಶಾಸಕರು ಇಷ್ಟೆಲ್ಲ ಆದರೂ ಸಹ ಮೌನಕ್ಕೆ ಶರಣ. ಎಲ್ಲೋ ಒಂದು ಕಡೆ ಈ ರೀತಿ ಇವರ ಮೌನಕ್ಕೆ ಶರಣಾಗಿ ನೋಡಿದ್ರೆ, ಯಾಕೆಂದರೆ ಇದರಲ್ಲಿ ಭಾಗಿಯಾದ ನಮಗೆ ಇನ್ಫಾರ್ಮೇಷನ್ನು ಲೆಫ್ಟ್ ಟು ರೈಟ್ ಇದೆ. ಶಾಸಕರ ಲೆಫ್ಟ್ ಟು ರೈಟ್ ಇದ್ದಾರೆ, ಸಮರ್ಥನೆ ಮಾಡ್ತಿದ್ದಾರೆ ಇದ್ದಂತೆ. ಹೀಗೆ 90% ಮಾಹಿತಿ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಏನಾದ್ರು ಒಂದು ವೇಳೆ ಅಧಿಕಾರಿಗಳಿಗೆ ಅದನ್ನು ಪತ್ತೆ ಹಚ್ಚಕ್ಕೆ ಆಗದೆ ಹೋದರೆ ನಾವು ಬೇಕಾದ್ರೆ ಕೊಡ್ತೀವಿ. ಇವ್ರಿಗೆ ಆಗಲ್ಲ ಅಂತ ಅವ್ರು ನಮಗೆ ಹೇಳಲಿ, ಇಲ್ಲ ನಮ್ಮ ಕೈಯಲ್ಲಿ ಆಗಿಲ್ಲ ಇದು ಅಂತ ನಾವು ಹೇಳ್ತೀವಿ, ಯಾರಿದರಲ್ಲಿ ಸಾಬೀತು. ಹಾಗಾಗಿ ಇವರು ತಾಲೂಕಿನ ಒಂದು 2-3 ಜನ ಅಧಿಕಾರಿಗಳನ್ನ, ಅಡ್ಮಿನಿಸ್ಟ್ರೇಟ್ರು, ಎಮ್ನ ಎಲ್ಲ ಫೋನ್ ಕಾಲ್ ತೆಗೆದು ನೋಡಿದರೆ 100% ಯಾರ್ಯಾರು ಇದ್ದಾರೆ ಅಂತ ಬೈಲಿಕ್ಕೆ. ಆದರೆ ಇಂಥ 25-30 ಕೋಟಿ ರೂಪಾಯಿ ಆಸ್ತಿ ಹೊಡೆದ್ರೂ ಸಹ ಇಲ್ಲಿ ಭೂಮಾಫಿಯಾ ಆದರೂ ಅಧಿಕಾರಿಗಳು, ಇಒ ಅವರು ಬಂದಿಲ್ಲ, CO ಅವರು ಬಂದಿಲ್ಲ.
ಇನ್ನೊಂದು ಕಡೆ ಈ ತಾಲೂಕಿನ ಶಾಸಕರು ಬಂದಿದ್ದಾರೆ. ನಾವೆಲ್ಲ ಒಂದು ಕಡೆ ಶಾಸಕರು ಗಮನಕ್ಕೆ ಬಂದ ತಕ್ಷಣವೇ ಅಧಿಕಾರಿಗಳು ಕಳಿಸ್ತಾರೆ, ಇದಕ್ಕೇನೋ ಒಂದು ಹದ್ಬಸ್ತು ಮಾಡಿಸ್ತಾರೆ, ಆಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತಾರೆ ಅಂತ ಮಾಡಿದ್ರು. ಅವ್ರೇನೋ ಮಂತ್ರಿಗಿರಿ ಕೇಳೋಕ್ಕಾಗಿ ಹೋಗಿದರೆ ತಾಲೂಕಲ್ಲಿ ಇಲ್ಲ ಅಂತೇಳಿ. ಆದರೆ ಈಗ ನೋಡಿದ್ರೆ ಮಂತ್ರಿ ಆಗಿ ಬರಲಿ, ಒಳ್ಳೆ ನಾವು ಖುಷಿ ಪಡ್ತೀವಿ. ನಮ್ಮ ತಾಲೂಕಿಗೆ ಶಾಸಕರು ಮಂತ್ರಿ ಆದರೆ ಈ ಕ್ಷೇತ್ರದ ಈ ಅಕ್ರಮಗಳನ್ನೆಲ್ಲವನ್ನೂ ಸಹ ಎಲ್ಲೋ ಒಂದು ಕಡೆ ಬೆಂಗಳೂರಾಗ ಕೂತು ಸುಮ್ಮನಿದ್ರೂ ತಪ್ಪು ಅಥವಾ ಸಪೋರ್ಟ್ ಕೊಟ್ಟರು ತಪ್ಪು. ಇದಕ್ಕೆ ನಾವು ಅದನ್ನು ಖಂಡನೆ ಮಾಡ್ತೀವಿ. ಯಾಕಂದರೆ ಇವರೆಲ್ಲ ಒಂದು ಕಡೆ ಸುಮ್ಮನೆ ಇರೋದು ನೋಡಿದ್ರೆ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಸಾರ್ವಜನಿಕರ ವಲಯದಲ್ಲಿ ಈ ಚರ್ಚೆ ಆಗ್ತಾ ಇದೆ. ತಕ್ಷಣವೇ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಇಲ್ಲದೆ ಹೋದರೆ ನಾವು ಅನಿವಾರ್ಯ ಈ ವಾರ ಇನ್ನೊಂದು ವಾರ ನೋಡ್ತೀವಿ. ಈ ನಾಳೆ ಸೋಮವಾರ ಹೋಗಿ ನಾವು ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲ ಮೆಂಬರ್ಗಳನ್ನ ಹೋಗಿ CO ಅವರಿಗೆ ಅರ್ಜಿ ಕೊಟ್ಟು ಬರ್ತಾರೆ. EO ಅವ್ರಿಗೆ ಕೊಡ್ತಾರೆ. ಅವ್ರು ಇನ್ನು 2-3 ದಿವಸದೊಳಗೆ ಬಂದು ಅದನ್ನ ಬೋರ್ಡ್ ಹಾಕಿ ಸುತ್ತ ಟ್ರೆಂಚ್ ಹೊಡೆದು ಕಾಯ್ದಿರಿಸಿದ ಜಾಗ ಅಂತ ಹಾಕಿ ಹೋಗ್ಬೇಕು. ಯಾಕಂದರೆ ಇಲ್ಲಿ ನಮ್ಮ ಅನಂತಪುರದಲ್ಲಿ 250-300 ಕುಟುಂಬಗಳು ನಿವೇಶನ ಇದೆ. ಅಂಥ ಕುಟುಂಬಗಳಿಗೆ ಮಾಡಬೇಕು ಅಂತೇಳಿ ಏನೋ ಒಂದು ಒಳ್ಳೆಯ ಉದ್ದೇಶ ಪಂಚಾಯತ್ ಮಾಡಿದೆ. ಅವ್ರಿಗೆ ಕೊಡೋಂಥ ಕೆಲಸ ಆಗಬೇಕು. ಆ ಜಯಮ್ಮ ಅವ್ರ ವಿಚಾರದಲ್ಲಿ ಪೊಲೀಸ್ ಇಲಾಖೆಯವರು ಸಹ ಒಂದು ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ಈ ಇಡೀ ಪ್ರಕರಣ ದಾರಿ ತಪ್ಪಿಸೋಂಥ ಕೆಲಸನೂ ನಡೀತಾ ಇದೆ. ಹಾಗಾಗಿ ನಮ್ಮ ಈಗಿನ ಆ ಭಾಗದ ಭಾಳ ಜನ ಇದ್ದಾರೆ, ಅವ್ರನ್ನೆಲ್ಲ ನೀವು ಕೇಳಬೇಕು. ಪಂಚಾಯತಲ್ಲಿ ಈಗ ನಮ್ಮ ಗುಡಿವೆ ಮಂಜಣ್ಣ ಬರ್ತೀನಿ ಅಂತ ಹೇಳಿದರು, ಈಗ ಬರ್ತಾ ಇದ್ದೀನಿ ಅಂತ ಹೇಳಿದರು. ಅವರು 95ರಲ್ಲ 96ರಲ್ಲ ಪಂಚಾಯತಿ ಮೆಂಬರ್ ಅಲ್ಲ ಅದೇ ಕ್ಷೇತ್ರದ. ಅಲ್ಲಿನ ಲಿಂಗರಾಜ್ ಗೌಡರು ಅಲ್ಲದೆ 2 ಬಾರಿ ಮೆಂಬರ್ ಆಯಿತು. ಅವರೆಲ್ಲ ಪಂಚಾಯತಿ ಮೆಂಬರ್ ಆದಾಗಲೂ ಸಹ ಆ ಜಾಗ ಒಂದಿಷ್ಟು ಲಿಂಗಾಯತರು ಸ್ಮಶಾನ ಮಾಡ್ತಾಯಿದ್ರು. ಇದು ಹೋದ್ರೆ ಪಂಚಾಯತಿ ಜಾಗ ಅಂತಲೇ ಇದರ ಜಾಗ. ಹಾಗಾಗಿ ಇದನ್ನು ಬಿಡೋ ಪ್ರಶ್ನೆ ಇಲ್ಲ. ಹೋರಾಟ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ EO ಮತ್ತು CO ವಿರುದ್ಧ ಪ್ರತಿಭಟನೆ ಮತ್ತು ಜೊತೆಗೆ ಶಾಸಕರಂದ್ರೆ ಇದ್ರ ಬಗ್ಗೆ ಕ್ರಮ ತಗೊಳ್ಳದೆ ಹೋದರೆ ನಾವು ಅವ್ರ ವಿರುದ್ಧನೂ ಪ್ರತಿಭಟನೆ ಮಾಡ್ತೀವಿ. ಬೇರೆ ಮಾತೇ ಇಲ್ಲ. ಯಾಕಂದರೆ ಈ ರೀತಿಯ ಭೂಮಾಫಿಯಾ ಬಹಿರಂಗವಾಗಿ ನಡೀತಾ ಇದೆ ಅಂತ ಹೇಳಿದ್ರು ಸಹ ಒಂದು ಹೈವೇ ಪಕ್ಕ 7-8 ಎಕರೆನ 25-30 ಕೋಟಿ ರೂಪಾಯಿ ಆಸ್ತಿನ ಅಕ್ರಮ ನಡೀತಾ ಇದೆ ಅಂದರೂ ಸಹ ಇವರು ಏನು ಸೊನ್ನೆ ಎತ್ತದೆ ಕೂತ್ರೆ ಅಧಿಕಾರಿಗಳು ಕಳಿಸಿಲ್ಲದೆ ಹೋದರೆ ನಾವು ಏನು ಮಾಡಬೇಕಾಗುತ್ತೆ? ಅನಿವಾರ್ಯ ಸಾರ್ವಜನಿಕರು ಪಂಚಾಯತಿ ಮಾಜಿ ಅಧ್ಯಕ್ಷರು ಮೆಂಬರ್ಗಳು ಪ್ರತಿಭಟನೆ ಮಾಡಬೇಕಾಗುತ್ತೆ. ಈ ಮೂಲಕ ನಾವು ಇದನ್ನು ಎಚ್ಚರಿಕೆ ಕೊಡ್ತು. ಅಧಿಕಾರಿಗಳು ತಕ್ಷಣವೇ ಬಂದು ಇನ್ನು ವಾರದಲ್ಲಿ ಆಗದೆ ಹೋದರೆ ನಾವು EO ಮತ್ತು CO ಆಫೀಸು ಮತ್ತು ನಂತರ DC ಆಫೀಸ್ ಹತ್ರ ಪ್ರತಿಭಟನೆ ಮಾಡ್ತೀವಿ. ನಂತರ ಒಂದು 400 ವರ್ಷದ ಇತಿಹಾಸ ಇರ್ಬೋದೇನೋ ಅಂದ್ಕೊಂಡಿದ್ದು ಸುಮಾರು. ಈ ಊರಲ್ಲಿ ಅನಂತಪುರ ಒಂದು ದೊಡ್ಡ ಗ್ರಾಮ ಪಂಚಾಯತಿ. ಈ ಗ್ರಾಮದಲ್ಲಿ ಸುಮಾರು 12,000 ಜನ ಇದ್ದಾರೆ. ಅದ್ರ ಜೊತೆಗೆ ಒಂದು 5,000 ಜನ ಮತದಾರರಿದ್ದಾರೆ. ದೊಡ್ಡ ಊರು. ಈ ಊರಿಗೆ ಎಲ್ಲೂ ಒಂದು ತುಂಬ ಸಣ್ಣ ನೀವೆಲ್ಲ ಸಾಮಾನ್ಯ ಎಲ್ಲ ಏರಿಯಾಗಳಿದ್ದಾವೆ. ಯಾವ ಏರಿಯಾದಲ್ಲೂ ಎಲ್ಲೂ ಜನರಿಗೆ ನಿವೇಶನ ಕೊಡೋದಕ್ಕೆ ಅವಕಾಶನೇ ಇಲ್ಲ. ಇನ್ನೊಂದು 35 ವರ್ಷದ ನಾನು ಅವಾಗಲೇ ಹಿಂದಿನ ಸರಿ ಹೇಳಿದಂಗೆ 35 ವರ್ಷದ ಕಾಗೋಡು ತಿಮ್ಮಪ್ಪರಿದ್ದಾಗ ಸಿದ್ದೇಶ್ವರ ಕಾಲನಿ ಒಂದು ತಯಾರಾಗಿದೆ, ರೂಪುಗೊಂಡಿದೆ ಒಂದು ಲೇಔಟ್ ಆಗಿ. ಆದರೆ ನಾವೊಂದು ಸುಮಾರು ನಾನೀಗ 3ನೇ ಬಾರಿ ಮೆಂಬರ್ ಆಗಿದ್ದು. ನನ್ನ ಜೊತೆಗೆ 4ನೇ ಬಾರಿ ಚೋಡಪ್ಪನವರಿದ್ದಾರೆ, 2 ಬಾರಿ ಮೋಹನ್ ಅವರಿದ್ದಾರೆ, ಲಲಿತಮ್ಮವರಿದ್ದಾರೆ, ರೂಪ ಅವರಿದ್ದಾರೆ, ಅಧ್ಯಕ್ಷರಾದಂಥ ನವೀನವರಿದ್ದಾರೆ. ಅವರು ಮಲಂದೂರು ಭಾಗದಲ್ಲಿ ಗೆದ್ದಿದ್ದು. ನಾವು ಒಂದು ಟೈಮ್ ಹೀಗೆ ಕುತ್ಕೊಂಡು ಚರ್ಚೆ ಮಾಡಿದಾಗ ಈ ಊರಿನ ಒಂದು ಗ್ರಾಮ ಠಾಣೆ ಜಾಗ ಹುಡುಕಾನ ಅಂತ ಯೋಚನೆ ಮಾಡಿದ್ವಿ. 2021ರಲ್ಲಿ ನಾವು ಶುರು ಮಾಡಿದ್ವಿ ಈ ಗ್ರಾಮ ಠಾಣೆ ಜಾಗ ಹುಡುಕಾನ ಅಂತ. 2 ಸರ್ವೆ ಮಾಡಿಸಿದ್ವಿ. ಒಂದು ಸರ್ವೆ ಸ್ಮಶಾನ ಸಿಕ್ತು, ಒಂದು 5 ಎಕರೆ ಸ್ಮಶಾನ ಇದೆ, 5 ಜನಾಂಗ ಕೊಡಬೇಕು ಅಂತ ಸರ್ಕಾರದಿಂದ ಬಂದಿದೆ. ಸರ್ಕಾರದಿಂದ ಆರ್ಡರ್ ಮಾಡಿದ್ವಿ 2021. ಹೆಂಗೆ ಅಂದರೆ 21-22 ನೆನಪಿದೆ, ಒಂದು ಲೆಟರ್ ಕಳಿಸಿದ್ರು, ಗ್ರಾಮ ಠಾಣೆ ಜಾಗ ಎಲ್ಲಿದೆ ಗುರುತ ಮಾಡಿ ಅಂತ. ನಾವು ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ ಅನ್ನೋ ಜಾಗನ ಯೋಚನೆ ಮಾಡಿ ಎಲ್ಲಿರ್ಬೋದು ಅಂತ ಒಂದು ಸರ್ವೆ ಹಾಕೋಣ ಅಂತ ಯೋಚನೆ ಮಾಡಿದಾಗ 2 ಸರ್ವೆ ಆಗಿದ್ವಿ. ಒಂದು 182 ಸರ್ವೆ ನಂಬರ್ ದಾಸ್ಕೊಪ್ಪತ್ತು, ಅಂದರೆ ನೀವೀಗ ಹೊಸ ಪ್ರೊಡಕ್ಷನ್ ಕಾಲೇಜ್ ಎದುರಿಗೆ ಆ ಭಾಗದ್ದು. ಇನ್ನೊಂದು ಮಲಂದೂರಲ್ಲಿದೆ ಅಂತ ಗೊತ್ತಾಯ್ತು, ಹಾಕಿದ್ವಿ. ಅದು ಜಾಗ ಸರ್ವೆ ಮಾಡಿಸಾಯ್ತು. ಸರ್ವೆ ಮಾಡಿ ನಾವೆಲ್ಲ ಬೌಂಡ್ರಿನೂ ಫಿಕ್ಸ್ ಮಾಡಿದ್ವಿ. ಅದು ಅಲ್ಲೇ ಇನ್ನೂ ರೆಕಾರ್ಡ್ ಇನ್ನೂ ಬಂದಿಲ್ಲ ನಮಗೆ. ಒಂದ್ಸತಿ ನಾವು ಮಲಂದೂರಿಗೆ ಕಟ್ಟಿದಾಗ 148 ಸರ್ವೆ ನಂಬರ್ಲಿ ಗ್ರಾಮ ಠಾಣೆ ಜಾಗ ಇದೆ ಅಂತ. ಗ್ರಾಮ ಠಾಣೆ ಜಾಗ ಇಷ್ಟು ಜಾಗ ಎಲ್ಲಿ ಕಾಣುತ್ತೆ ನಮಗೆ ಅಂತ ನೋಡಿ ಚೆಕ್ ಮಾಡ್ಸಕ್ಕೆ ಗ್ರಾಮ ಠಾಣೆ ಜಾಗ ಪಾಣಿಯಲ್ಲೇ ಇದೆ. 148 ಸರ್ವೆ ನಂಬರು, ಗ್ರಾಮ ಠಾಣ, 11 ಎಕರೆ 17 ಗುಂಟೆ. ಈ ಜಾಗ ಮತ್ತೆ ನೋಡಿದಾಗ ನಮ್ಮಲ್ಲಿ ಬೋರು ಇದೆ, ನಮ್ಮ ಪಂಚಾಯತಿ ಒಂದು 4-5 ಬೋರ್ ಇದೆ, ಹಾಳಾಗಿದ್ದ ಬೋರ್ ಇದೆ, ಹೊಸ ಬೋರ್ಗಳಿದ್ದಾವೆ. ಅದು ಯೂಸ್ ಮಾಡ್ತಾ ಇದೆ. ಈಗ ಅನಂತಪುರಕ್ಕೆ ಆ ನೀರೇ ಬರ್ತಾ ಇದೆ ಮಲಂದೂರು ಬಗ್ಗೆ.
ಆ ಜಾಗನೆಲ್ಲ ನೋಡಿದಾಗ ಒನ್ ಟೈಮ್ ದುಡ್ಡು ಕಟ್ಟಿದ್ವಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ವಾಪಸ್ ಬಂತು. ಸರ್ವೇರು ಬಂದು ವ್ಯತ್ಯಾಸ ತೋರಿಸ್ತು, ಮತ್ತು ಇದು ಮತ್ತೆ ಎರಡನೇ ಟೈಮ್ ಕಟ್ಟಿ ಅದು ರೆಕಾರ್ಡೆಲ್ಲ ಇದೆ. ಈ ಹಿಂದೆ ನಾನು ತೋರಿಸಿದ್ದೀನಿ ಅಂತ ರೆಕಾರ್ಡ್ ತೋರಿಸಿದ್ದೀನಿ, ಪಾಣಿ ಹೌದು. ADL DDL ಕನ್ಸಲ್ಟ್ ಮಾಡಿ ಇಲ್ಲ ಅದನ್ನು ಮಾಡ್ಕೊಡ್ತೀವಿ ನಾವು ನೀಟಾಗಿ ಇದು ಮಾಡುತ್ತೆ ಹೇಳಿ ಅದನ್ನು ಮಾಡಿ ನಾವು CSOಗೆ ರಿಪೋರ್ಟ್ ಮಾಡಿದ್ರು, ಪ್ಲಾನಿಂಗೆಲ್ಲ ಮಾಡಿ ಪ್ರತಿಯೊಂದು ಮಾಡಿ ಇವಾಗೂ ತಿಳಿಸಿದ್ವಿ. ಇವ್ರು ಹಿಂದಿನ ಇಲ್ಲ ಇವ್ರು ಹಿಂದಿನವರು ಅವ್ರ ಹತ್ರ ತೋರಿಸಿ ಡಿಸ್ಕಷನ್ ಮಾಡಿ ಎಲ್ಲ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರ ಮೇಲೆ ನಾವು ಅದನ್ನು ಮುಂದಿನ ಸಮಯದಲ್ಲಿ ಬರುತ್ತೆ ಅಂತ ನಮ್ಗೆ ಅವಕಾಶ. ಈಗ ಫೆಬ್ರವರಿ ಸಾಮಾನ್ಯ ನಮಗೆಲ್ಲ ಅಧಿಕಾರ ಮುಗೀತು. ಪಂಚಾಯತಿ 5 ವರ್ಷ ಬಾಡಿ ಮತ್ತು ಹೊಸ ಬಾಡಿ ಬರಬೇಕು. ಅವರಿಗೆ ಹೊಸ ಬಾಡಿ ಯಾರು ಬರ್ತಾರೋ ಅವರಿಗೊಂದು ಉತ್ಸಾಹ ಅದನ್ನ ರೆಡಿ ಮಾಡಿ ಅಂತೇಳಿ ಯೋಚನೆ ಮಾಡಿದಾಗ ಈ ಸಾಮಾನ್ಯ ಒಂದು 17ನೇ ತಾರೀಕು, ಈ ತಿಂಗಳು 17ನೇ ತಾರೀಕು ಜಾಗ ಕ್ಲೀನ್ ಮಾಡಿದ್ದಾರೆ ಅಂತ ಮಾಡೋದ್ರಿಂದ ಫೋನ್ ಮಾಡಿ ಜಾಗ ಕ್ಲೀನ್ ಮಾಡಿದಾರೆ. ಅದು ಇಡಬೇಕು ಅವ್ರವ್ರ ಪಕ್ಕದವರು ಯಾರ ಹೇಳಿದ್ರು ನಾವು ಅಂದ್ಕೊಂಡ್ವಿ. ನೋಡಿದ್ರೆ ನಾವು ಯಾವ್ದು ಗೊತ್ತಾಯಿತು, ಯಾವ ಸರ್ವೆ ಮಾಡ್ಸಕ್ಕೆ ಹೊರಟಿದ್ವಿ ಅದೇ ಜಾಗನೇ ಕ್ಲೀನ್ ಮಾಡಿದ್ವಿ. ಅದು GPS ಅಲ್ಲಿ ನೋಡಿದ್ರು ಪಕ್ಕ ಗ್ರಾಮಠಾಣ ಜಾಗ. ಆ ಜಾಗನ ನೀವು ಈಗ ಅವ್ರು ಜೋಳ ಹಾಕಲಿ, ಏನೇ ಮಾಡಲಿ, ಸಾಗುವಳಿ ಮಾಡಲಿ, ಶುಂಠಿ ಇಡಲಿ, ಏನೇನು ಆ ಜಾಗ ಹೆಂಗೆ ಮಾಡ್ತಾರೆ ಒಂದು ಫೀಲ್ಡ್ ಮಾಡ್ಕೊಳ್ತಾರೆ. ಇವ್ರು ಹಂಗೆಲ್ಲ 4-5 ಜನ ಸೈಟ್ ಮಾಡೋ ರೀತಿ ಮಾಡಿದ್ದಾರೆ. ಇಲ್ಲ ನೀವು ಗಮನಿಸಿದ್ದೀರಿ ಅದನ್ನ, ಅಷ್ಟು ನೀಟಾಗಿದೆ. ಆಮೇಲೆ ನಾವು ಅಲ್ಲಿ ಹೋದಾಗ ನಾವು ಯಾರು ಇಂಥವ್ರು ಮಾಡಿಸಿದ್ರು ನಾವು ಹೇಳಿಲ್ಲ. ನಾನಾಗಲಿ ರತ್ನಾಕರ್ ಸರ್ ಆಗಲಿ ಯಾರು ಹೇಳಿಲ್ಲ. ಅದು ಪಬ್ಲಿಕ್ಕೆ ಇಲ್ಲ ಯಾರೋ ಹಿಂಗೆ JCB ಅಂದ್ರೆ ಅವ್ರವ್ರು ಏನು ಹೇಳ್ಕೊಂಡು ನಮಗೆ ನಾವೆಲ್ಲ ನೀವು ಇದ್ರಿ ಆ ಟೈಮಲ್ಲಿ ನಾವೆಲ್ಲ ಮಾತಾಡೋದು. ನಾವು ಯಾರ ಹೆಸರು ಇಲ್ಲ. ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ಕುಂಬಳಕಾಯಿ ಕಳ್ಳ ಕದ್ದೋನು ಯಾರು? ನಾನವನಲ್ಲ ಈ ಡೈಲಾಗ್ ನಮ್ಮ ಹತ್ರ ಬೇಡ. ಇದಕ್ಕೆಲ್ಲ ಹೆದರೋರು ಜಗ್ಗೋರು ನಾವೆಲ್ಲ. ನಮ್ಮೂರಿನ ಆಸ್ತಿ ನಮಗೆ ಬಂದ್ಬಿಡ್ಬೇಕು, ನಮ್ಮ ಊರಿಗೆ ಬರ್ಬೇಕು. ನಾವು ನಮ್ಮ ಹೆಸರಿಗೆ ರತ್ನಾಕರ್ ಹೆಸರಿಗೆ ಯಾರೋ ಹೆಸರಿಗೆ ಮಾಡ್ಕೊಂಡ್ರೆ ಜನ ಇದು ಮಾಡಲಿ. ಊರಿನ ಪಬ್ಲಿಕ್ಗೆ ಬೇಕಾಗಿದ್ದ ಜಾಗ ಇದು. ಎಲ್ಲಿ ಸೈಟ್ ಕೊಡೋಕೆ ಜಾಗ ಇದೆ ಬೇರೆ ಕಡೆ? ನಮಗೆ ಅವಕಾಶನೇ ಇಲ್ಲ, ಎಲ್ಲೂ ನಮಗೆ ಜಾಗಗಳೇ ಇಲ್ಲ. ನಮಗೆ ಈ ಜಾಗ ನಾವು ಮತ್ತೆ ಯಾವುದೇ ಕಾರಣಕ್ಕೂ ಆ ಜಯಮ್ಮ ಅವ್ರು ಹೇಳಿದ್ರು, ಅವ್ರ ಮಗಳು ಹೇಳಿದ್ರಲ್ಲ, ನಾವು ಅವ್ರ ಮನೆ ಹತ್ರ ಹೋಗಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ. ನಾವು ಅಧಿಕಾರಿ ವರ್ಗ ಹೋಗಿದ್ರು ಆ ಜಾಗಕ್ಕೆ ಕಾಲಿಟ್ಟಿಲ್ಲ. ನಾವು ಹೊರಗಡೆ ನಿಂತ್ಕೊಂಡಿದ್ವಿ, ನೀವು ಪತ್ರಕರ್ತರು ಇದ್ರಿ. ನಾವು ಅವ್ರ ಹತ್ರ ಮಾತಾಡಿ ನಿಮ್ಮದು ಡಿಸ್ಕಷನ್ ಮಾಡಿಲ್ಲ. ನೀವು ರತ್ನಾಕರ್ ಮನೆ ವಿಷಯ ಕೊಡ್ತೀವಿ, ರವಿಗೌಡರು ಮನೆ ಹತ್ರ ವಿಷಯ ಕೊಡ್ತೀವಿ, ಮೋರವ್ರ ಮನೆ ವಿಷಯ ಕೊಡ್ತೀವಿ. ಯಾವ ಸಿಸ್ಟಮ್ ಇದು? ಇದು ಅವ್ರ ಪ್ರೇರಣೆ ಅಲ್ಲ, ಪ್ರಚೋದನೆ. ಇದು ಬೇರೆ ಯಾರು ಇದು ಟೀಚಿಂಗ್ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಇವ್ರು ಹೊರಟಿದ್ದಾರೆ. ಈ ಬೆದರಿಕೆಗೆ ದೊಡ್ಡ ಬೆದರಿಕೆ ನಾವು ಬೆಗ್ಗಾರೆ ಅಲ್ಲ. ನಾವು ಇದಕ್ಕೆ ಹೋರಾಟ ಈಗ ಕೇಳ್ರಿ, ಬರೀ ಜಾಗಕ್ಕೆ ಹೋರಾಟ ಅಲ್ಲ, ಈ ವಿಚಾರ ತನಿಖೆ ಆಗುತ್ತೆ. ಯಾಕಂದ್ರೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಗೂಬೆ ಕೋರಿಸಬಾರ್ದು. ನಾವು ಹೋರಾಟ ಮಾಡಿದ್ದು ಊರಿನ ಆಸ್ತಿಗೋಸ್ಕರ. ಏನಾರ ನಮ್ಮ ಸ್ವಂತ ಆಸ್ತಿಗೆ ನಮ್ಮ ಇದಕ್ಕೆ ನೀವು ಜಗಳ ಮಾಡಿದ್ರೆ ನೀವೆಲ್ಲ ಕೇಳಿದ್ರೆ ನಾವು ತಪ್ಪಾಯ್ತು ಕೇಳಿ ಕ್ಷಮೆ ಕೇಳ್ತೀವಿ. ಊರಿನ ಆಸ್ತಿಗೋಸ್ಕರ ಸರ್ ನಾವು ಹೋರಾಟ ಮಾಡ್ತಿದ್ದು. ಊರಿನವರು ಇಲ್ಲೇ ಇದ್ದಾರೆ, ಪಬ್ಲಿಕ್ ಅವರು ಎಷ್ಟೋ ಜನ ನಿರಾಶ್ರಿತರು, ಮನೆ ಜಾಗ ಇಲ್ಲ. ಈಗೂ ಕೇಳ್ರಿ, ಅಮ್ಮನ ಹತ್ರ ಫೋಟೋ ಇದು ಮಾಡಿಸಿ ಎಲ್ಲಿ ಬೀದೆ ನಿಂತ್ಕೊಡ್ತೀವಿ, ಯಾರ ಮನೆ ಬಾಡಿಗೆ ಇದೆ ಅಂತ ಕೇಳ್ತಾರೆ. ಅಷ್ಟು ಜಾಗ ನಮ್ಮ ಇಲ್ಲಿ ಅಶೋಕ್ ರಸ್ತೆ ಇದೆ, ರಂಗನಾಥ್ ಬೀದಿ ಇದೆ, ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಶೆಡ್ ಕಟ್ಕೊಂಡಿದ್ದಾರೆ. ಅವರಿಗೆಲ್ಲ ಜಾಗ ಎಲ್ಲಿ ಕೊಡಬೇಕು? ಪ್ರತಿದಿನ ಎಷ್ಟು MLA ಬಂದ್ರು ಅವರೆಲ್ಲರಿಗೂ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದು ಇನ್ನೂ ಆಗಿಲ್ಲ. ಜಾಗ ಇದ್ರೆ ಕೊಡ್ತಾರೆ, ಗುರುತು ಮಾಡಿ ಸರ್ಕಾರ ಕೊಡ್ತಾರೆ. ಯಾರಿಗೆ ಜಾಗ ಕೊಡ್ತಾರೆ? ಎಲ್ಲಿದೆ ಜಾಗ ಕೊಡೋಕೆ ಅವಕಾಶ? ಇಷ್ಟೆಲ್ಲ ಇದ್ದು ಜನ ನಮ್ಮ ಹತ್ರ ಹೇಳಿಸ್ಕೊಂಡು ನಾಟಕ ಮಾಡೋ ವಿಚಾರ ನಮ್ಮ ಹತ್ರ ಬೇಡ. ನಾವು ಇದನ್ನೆಲ್ಲ ನೋಡೇ ಬಂದವರು. ನಾವು ಈಗೂ ಹೇಳ್ತಾ ಇದ್ದೀವಿ, ನಾವು 2 ತನಿಖೆ ಆಗಬೇಕು. ಒಂದು, ಆ ಜಾಗ ಯಾರು ಕ್ಲೀನ್ ಮಾಡಿದ್ದಾರೆ. ಇನ್ನೊಂದು, ನಮ್ಮ ವಿರುದ್ಧ ಇವರು ಹೇಳಿಸಿದಾರಲ್ಲ, ಆ ಹುಡುಗಿ ಹೇಳಿದೆಯಲ್ಲ, ನಾವು ಇವ್ರ ಹತ್ರ ಮಾತಾಡಿಲ್ಲ 2 ತಿಳಿಸ್ಬೇಕು. ನಾವು ಮನೆಗೆ ಹೋಗಿಲ್ಲ. ನಾವು ಅವ್ರ ಜಾಗದ ಬಗ್ಗೆ ಮತ್ತೆ ಅವ್ರ ಬಗ್ಗೆ ಹೇಳಿದ್ದು, ಇಷ್ಟು ಜಾಗ ಇದೆ, ಉಳಿದ ಜಾಗ ಬಿಟ್ಕೊಡಿ, ಇದನ್ನ ಹೇಳ್ದ ನಾವು. ಈಗ ಹಂಗೆ ಕೇಳದ ನಾವು. ಸರ್ಕಾರ ಕಾನೂನು ಪ್ರಕಾರ ಏನಾಗಬೇಕು, ಸರ್ಕಾರ ಅದನ್ನೇ ಆಗ್ಬೇಕು. ನಮಗೆ ಎಷ್ಟು ಕೊಡಬೇಕು, ಎಷ್ಟು ಅವಕಾಶ ಇದೆ ಜನಕ್ಕೆ ಕೊಡಬೇಕು ಅನ್ನೋದು. ಆಕ್ಚುಲಿ 30-40 ಅಂತಿದ್ದು ಈಗ ನೈಲೇವಿಗೆ 50-80 ಅಂತ 9 and 11 ಹೇಗೆ ಮಾಡ್ತಾ ಇದ್ದಾರೆ. ಅಷ್ಟು ಜಾಗನೇ ಕೊಡಬೇಕು. ಅದು ಬಿಟ್ಟು ಬೇರೆ ವಿಚಾರ ನಾವು ಕೇಳಲ್ಲ. ನಮ್ಮೂರಿಗೆ ಜಾಗ ಬೇಕು. ಈ ಜಾಗಕ್ಕೆ ಏನು ಹೋರಾಟ ಆದ್ರೂ ನಾವು ಮಾಡಕೊಂಡಿದ್ವಿ. ನಾಳೆ ನಾವು EO ರತ್ನಾಕರ್ ಅವ್ರ ಮುಖಾಂತರ ನಾವು EO ಅವರಿಗೆ, CO ಅವರಿಗೆ, DC ಅವರಿಗೆ ನಾವು 3 ಜನರಿಗೆ ಲೆಟರ್ ಕೊಡ್ತಾ ಇದೀವಿ. ಇದಕ್ಕೂ ಮೀರಿ ನೀವು ಬೋರ್ಡ್ ಹಾಕಿಲ್ಲ, ಟ್ರಂಚ್ ಹೊಡೆದಿಲ್ಲ ಅಂದ್ರೆ ನಾವು ಧರಣಿ ಮಾಡ್ತೀವಿ. ಅವತ್ತು ಅಲ್ಲೇ ಸ್ಪಾಟ್ ಅಲ್ಲಿ ರತ್ನಾಕರ್ ಅವರು EO ಅವರಿಗೆ ಫೋನ್ ತಗೊಂಡು ಮಾತಾಡಿದ್ರು. ಬರ್ತೀನಿ ಸರ್ ಮಧ್ಯಾಹ್ನ ಅಂತಿದ್ರು. ಇವತ್ತವರೆಗೆ ಬಂದಿಲ್ಲ. ಯಾವ ಅಧಿಕಾರಿಯವರಿಗೆ ಬಂದಿಲ್ಲ ಅಂದ್ರೆ ನೀವ್ಯಾರು ಶಾಮೀಲಾಗಿರ್ಬೇಕು ಅಂತ. ಇದು ಬೇರೆ ವಿಚಾರ ಅಲ್ಲ. ಇಷ್ಟೆಲ್ಲ ಮಾತೆ ನಾವು ಕೇಳಲ್ಲ. ನಾವು ಇಡೀ ಊರಿನ ಜನ ಸೇರ್ಕೊಂತಾರೆ. ನಿರಾಶರು ತುಂಬಾ ಜನ ಇದ್ದಾರೆ. ಎಲ್ಲರೂ ಬಂದು ಧರಣಿ ಕೂತ್ಕೊಳ್ತೀವಿ. ಇಷ್ಟು ಹೇಳ್ತಾ ಇದೀನಿ. ಇದಕ್ಕೆ ಬೇರೆ ಅವಕಾಶ ದಯವಿಟ್ಟು ಮಾಡ್ಕೊಬಿಡಿ. ಸುಮ್ಮನೆ ಪ್ರಚೋದನೆ ನಮಗೆ ಮಾಡಬೇಡಿ. ಇಷ್ಟು ಹೇಳ್ತೀನಿ. ಇಲ್ಲಿ ದಾಸಗಪ್ಪದಲ್ಲಿ ಹುಟ್ಟಿ 66 ವರ್ಷ ಆಯಿತು. ನನಗೆ ಗೊತ್ತಿದ್ದ ಹಾಗೆ ಒಂದು 50-55 ವರ್ಷದಿಂದನೂ ಅಲ್ಲಿ ತಿರುಗಾಡ್ತಿದ್ದೀನಿ. ಯಾಕೆಂದರೆ ನಾನು ಸಾಮಾನ್ಯ ಜಾಗೃತಿ ವಸಂತ ಭಾಗವತನೇ ಮದುವೆ ಆಗಿದ್ದೆ. ಅದೇ ರೋಡ್ನಲ್ಲೇ ಓಡಾಡಬೇಕು, ಅದರಲ್ಲೇ ಬರಬೇಕು. ಹಾಗೆ ಅಲ್ಲಿ ಓಡಾಡಬೇಕಾದ್ರೆ ಈಗ ನಾನು ಅಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಯಾರೂ ಒಂದು ಜೋಳನೂ ಹಾಕಿಲ್ಲ, ಒಂದು ಶುಂಠಿನೂ ಬೆಳೆದಿಲ್ಲ, ಒಂದು ಜಮೀನು ಮಾಡಿಲ್ಲ, ಏನೂ ಇಲ್ಲ.
ಅದು ಹಾಗೆ ಖಾಲಿ ಬಿದ್ದಿದೆ. ಹಾಗೆ ಗಿಡ ಮರಗಳೆಲ್ಲ ಬೆಳ್ಕೊಂಡು ಖಾಲಿ ಬಿದ್ದಿದೆ. ಈಗ ಮೊನ್ನೆ ನೋಡ್ಬೇಕಾದ್ರೆ ಎಲ್ಲ JCBಯಲ್ಲಿ ಒಟ್ಟು ಮಾಡ್ತಿದ್ದಾರೆ. ಅದು ಗ್ರಾಮ ಠಾಣೆ ಅಂತೇಳಿ ನಾನು ಒಂದ್ಸರಿ ನಮ್ಮ ಮಲ್ಲಂದೂರು ಗೌಡ್ರ ಹತ್ರ, ರವಿಗೌಡ ಹತ್ರ ಕೇಳಿದಾಗೆ ಇಲ್ಲ ಅದು ಸ್ಮಶಾನಕ್ಕೆ ಸ್ವಲ್ಪ ನಮ್ಗೆ ಪಟ್ಟಿದ್ದಾರೆ ಅಂತ ಹೇಳಿದ್ರು. ನಾನೇ ಪುನಃ ಆ ಜಯಮ್ಮನವರಿಗೆ ಈಗ ಸಾಮಾನ್ಯ 20 ವರ್ಷದ ಹಿಂದೆ ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ, ಅವರಿಗೆ ಜನತಾ ಮನೆ ನಾನೇ ಕಟ್ಟಿಸ್ಕೊಟ್ಟಿದ್ದೆ. ಆ ಎಮ್ಮನ ಅಂತಲೂ ಅವಾಗ ಕೇಳಿದ್ದೆ, ಅಮ್ಮ ಇಲ್ಲೆಲ್ಲ ಈ ಜಾಗ ಎಲ್ಲ ಯಾರ್ದು ಏನು ಹಾಗೆ ಅಂತ. ಆ ಅಮ್ಮನೇ ಹೇಳಿದ್ರು, ಇಲ್ಲ ಇಲ್ಲಿ ನಮ್ಮ ಲಿಂಗಾಯತರಿಗೆಲ್ಲ ಸ್ವಲ್ಪ ಸ್ಮಶಾನ ಜಾಗ ಕೊಟ್ಟಿದ್ದಾರೆ, ನಾನು 1 ಎಕರೆ ಅಷ್ಟು ಇಲ್ಲಿ ಬೆಲೆ ಹಾಕೊಂಡು ಬೆಳೀತಾ ಇದ್ದೇನೆ, ಏನೋ ಜೋಳ ಪಾಳ ಹಾಕೊಂಡು ಬೆಳೀತಿದ್ದೀನಿ. ಆಮೇಲೆ ನನಗೆ ಒಂದು ಮನೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟರು ಸರ್ಕಾರದಿಂದ, ನೀವೇ ಕಟ್ಸ್ಕೊಡ್ತೀವಿ ಅಂತ ಎಲ್ಲ ಆಯಿತು. ಪಾಪ ಚೆನ್ನಾಗೇ ಮಾತಾಡ್ತಿದ್ರು, ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ. ನಾನು ಸಾಮಾನ್ಯ ಈಗ ರವಿಗೌಡ್ರ ಹತ್ರ ಎಲ್ಲ ಕೇಳಿದಾಗೆ ಇಲ್ಲ ಅದು ಸ್ಮಶಾನಕ್ಕೂ ಸ್ವಲ್ಪ ಕೊಟ್ಟಿದ್ದಾರೆ, ಬಾಕಿ ಜಾಗ ಎಲ್ಲ ಹಾಗೆ ಇದೆ ಹಾಗೆ ಅಂತ ಹೇಳಿದರು. ಈಗ ಮೊನ್ನೆ ನೋಡಿದಾಗ ಈಗ ಒಂದು 2 ವಾರದ ಹಿಂದೆ ನೋಡಿದ್ರೆ ಯಾರೋ ಬಂದು JCBಯಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲ ಊರನ್ನರಿಗೆ ಏನು ಮಾಡ್ತಿದ್ದೀವಿ ಏನು ಬಿಡ್ತಿದ್ದೀವಿ. ನನಗೆ ತುಂಬ ಬೇಜಾರಾಗ್ತಾ ಇರೋದು ಏನಂದರೆ ನಮಿಗೋಸ್ಕರನೂ ನಾವು ಹೋರಾಡಿಲ್ಲ, ರತ್ನಾಕರಣಗೋಸ್ಕರನೂ ಹೋರಾಡಿಲ್ಲ. ಎಷ್ಟೋ ಜನ ನಿರ್ಗತಿಕರಿದ್ದಾರೆ, ಅವರಿಗೋಸ್ಕರ ಏನೋ ಈ ಜಾಗ ಅವ್ರಿಗೆ ಆಗತ್ತೆ, ಉಪಯೋಗಕ್ಕಾಗತ್ತೆ. ಈಗ ಅವರು ಎಷ್ಟೋ ಸರಿ ಬಂದು ಕೇಳ್ಕೊಂಡಿದ್ದಾರೆ, ನಾವು ಕಟ್ಕೊಂತೀವಿ ಅಲ್ಲಿ ಜಾಗನ, ಮನೆ ಕಟ್ಕೊತೀವಿ ಅಂತೇಳಿ. ಆದರೆ ಬೇಡ, ನಾವೀಗ ಹೋಗಬಾರ್ದು. ಏನೋ ಅಲ್ಲೊಂದು ಚೂರು ಗ್ರಾಮ ಠಾಣದಲ್ಲಿ ಜಾಗ ನಮಗೆ ಸ್ಮಶಾನಕ್ಕೆ, ವೀರಶೈವ ಸ್ಮಶಾನಕ್ಕೆ ಅಂತೇಳಿ ಒಂದು 3 ಎಕರೆ ಜಾಗನ ಖಾತೆ ಅಂತ ಮಾಡಿಕೊಟ್ರೆ, ಉಳಿದಿರೋ ಜಾಗನ ನಾವು ನಿರ್ಗತಿಕರಿಗೆ ಒಂದು ಸೈಟ್ ಅಂತೇಳಿ ಮಾಡಿಕೊಟ್ರೆ ಪಾಪ ಇರ್ತಾರೆ ಅಂತ ಹೇಳಿದ್ವಿ. ಆದರೆ ತುಂಬ ಜನ ಬಂದರು, ಆಟೋ ಸ್ಟ್ಯಾಂಡವ್ರು ಬಂದರು, ನಮಗೆ ಸಭಾಭವನಕ್ಕೆ ಒಂದು ಸ್ವಲ್ಪ ಜಾಗ ಕೊಡಿ ಅಂತೇಳಿ. ಇಲ್ಲ ಬೇಡ, ನಾವೀಗ ಆ ಜಾಗನ ಮುಂದುವರಿಸಿದ್ರೆ ಈಗ ಏನಾದ್ರು ನಿಮಗೆ ಕೊಟ್ಟರೆ ಬೇರೆ ಕಡೆ ಎಲ್ಲ ಬಂದು ಇದು ಮಾಡ್ತಾರೆ, ಬೇಡ ಇರಲಿ ನೋಡೋಣ ಅಂತ ಹೇಳಿದ್ವಿ. ಈಗ ನಮ್ಮದು ತಪ್ಪಿಲ್ಲ, ರತ್ನಾಕರ್ಣರ್ದು ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ. ಯಾಕೆ ನಮ್ಮೂರಿನ ಜನಗಳು ಪಾಪ ನಮಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಎಲ್ಲರೂ ನಾವು ಬಾಡಿಗೆ ಮನೇಲಿ ಇದ್ದೀವಿ, ನಮಗೆ ಯಾರೂ ಕೊಡ್ತಾ ಇಲ್ಲ, ಅಲ್ಲಿ ಇರೋ ಜಾಗಕ್ಕೆ ಅವರು ಅಷ್ಟು ನಾವೇನು ತೊಂದರೆ ಮಾಡಿಲ್ಲ, ಉಳಿದಿರೋ ಜಾಗನೂ ಅವರು ಎಳ್ಕೊಂತ ಇದ್ದಾರೆ. ಬೇಡ, ನಮ್ಮ ಜಾಗಕ್ಕೆ ಅವ್ರ ಜಾಗ ಅವ್ರನ್ನ ಬಿಟ್ಬಿಡಿ, ನಮಗೆ ಉಳಿದಿರೋಂಥ ಜಾಗನ ನಮಗೆ ಸೈಟ್ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಆಯಿತು ಅಂತ ಹೇಳಿ ನಾವು ರತ್ನಾಕರ್ಣ ಹತ್ರನೂ ಮಾತಾಡಿದ್ವಿ. ಪಾಪ ಅವ್ರದ್ದು ಹೆಣ್ಮಕ್ಳಿದ್ದಾರೆ, ಅವರಿಗೆ ತುಂಬ ಮಾತಾಡಿದ್ದಾರೆ. ಹೆಣ್ಮಕ್ಳು ಅವರಿಗಿದ್ದಾರೆ, ಎಲ್ಲರಿಗೂ ಇದ್ದಾರೆ ಹೆಣ್ಮಕ್ಳು. ನಮಗೆ ಹೆಣ್ಮಕ್ಳಿಗೆ ಯಾವ ಥರ ಗೌರವ ಕೊಡಬೇಕು ಅನ್ನೋದು ಅವರಿಗೆ ತುಂಬ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಅವ್ರಿಗೆ ಆ ಥರ ಮಾತಾಡಬಾರ್ದಾಗಿತ್ತು. ಈಗ ಇದ್ರ ಬಗ್ಗೆ ನಾವು ಹೋರಾಡ್ತೀವಿ. ನಿರ್ಗತಿಕ ಯಾರಿದ್ದಾರೆ ಅವ್ರಿಗೆ ನಾವು ಏನು ಒಳ್ಳೇದು ಮಾಡಬೇಕು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ.